भगवान की हे वीतराग भगवंत सकल गुणवंत ಮಾಡುವೆ ಭಕ್ತಿ तव सन्निधि ದೊರೆಯಲಿ ಮುಕ್ತಿ तव सन्निधि ದೊರೆಯಲಿ ಮುಕ್ತಿ ಭವಯೋನಿಗಳಲ್ಲಿ ನಾ ತಿರುಗುತ್ತಲಿ ಭವದೊಳು ಸುಖ ದುಃಖವನ್ನು ಹೊಂದುತ್ತಲಿ ಬಂದಿಹೆ ನರ ಭವ ಬೇಡ ಕ್ಷಣಿಕ ಈ ಮುಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಭವ ಭವದಲ್ಲಿ ಮಾಡಿದ ಪಾಪವನು ಕ್ಷಣದಲ್ಲಿ ಕಳೆಯಲು ಆ ತಾಪವನು ತವ ಗುಣ ಸ್ತುತಿಯೊಳು ಮೂಡಿ ಬರಲಿ ಆ ಭಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಭಗವಂತ ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಪ್ರಭು ಅಮಿತಾನಂತ ಗುಣಾದಿಗಳ ಶುಭ ಸ್ತುತಿಯನ್ನು ಗೈಯುವೆ ಹೊಂದುತ್ತ ಪೂರ್ಣ ವಿರಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಶುಭ ವೀತರಾಗ ಜಿನ ಗುಣ ಮರೆತು ಸಿರಿ ಸಮೂಹ ಶರಣ ದರ್ಶನ ಹೊರತು ಬೇರಾವುದು ಭುವಿಯಳು ಕಾಣೆನು ಮೋಕ್ಷದ ಯುಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಪ್ರಭು ಅನುದಿನ ಆತ್ಮನ ಧ್ಯಾನವನು ವ್ರತ ಪೂಜೆ ಚತುರ್ವಿಧ ದಾನವನು ಮಾಡಲು ಹೆಚ್ಚಲಿ ಚೇತನ ಚಿನ್ಮಯ ಶಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಭಗವಂತ ತವ ಸನ್ನಿಧಿ ಜನಕಂಠ ಪಾಠವ ಮಾಡಿದರೆ ಮನ ತನ್ಮಯ ಸ್ತುತಿಯನ್ನು ಹಾಡಿದರೆ ಓ ಜನಗಳ ಮನದಲ್ಲಿ ಕರುಣಿಸು ಹೇ ಪ್ರಭು ಭಕ್ತಿ ತವ ಸನ್ನಿಧಿ ದೊರೆಯಲಿ ಮುಕ್ತಿ ಹೇ ವೀತರಾಗ ಭಗವಂತ ಗುಣವಂತ ಮಾಡುವೆ ಭಕ್ತಿ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆಯೋ ಅನುದಿನವೋ ನಮಿಪೆಯೋ ಅನುದಿನವೋ ಆದಿನಾಥ ಕುವರ ಭರತನ ಸೋದರ ಸೋದರನ ಗೆದ್ದೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ ಬಾಹುಬಲಿ ನಮಿಪೆಯು ಅನುದಿನವೋ ನೊಡೆನಿ ಕಿರಿಯವ ವಿವೇಕ ನಿನ್ನದಾಗಿ ತಾಳ್ಮೆಯ ಬಾಳಾಗಿ ತಾಳ್ಮೆಯ ಬಾಳಾಗಿ ಬಾಹುಬಲಿ ಕಾಂತಿಯ ವದನ ಶಾಂತಿಯ ನಿಲವು ವಿಶ್ವಕ್ಕೆ ಆದರ್ಶ ನಿನ್ನಯ ದರ್ಶನವು ನಿಮ್ಮಯ ದರ್ಶನವು
ಬಾಹುಬಲಿ ಬೆಳಗುಳ ರಾಜ ಅಗಣಿತ ತೇಜ ಅರಳಿದ ಬಿಳಿ ಕಮಲ ನಿನ್ನಯ ಪದಯುಗಲ ನಿಮ್ಮಯ ಪದಯುಗಲ ಬಾಹುಬಲಿ ಜಗಕಲ ಸುನಂದಾ ದೇವಿಯ ಗರ್ಭದಿ ಜನಿಸಿ ಕರ್ಮವ ಅಳಿಸಿ ಧರ್ಮವ ಉಳಿಸಿ ಕೀರ್ತಿಯ ತಂದಿರುವೆ ಇಡೀ ಪ್ರಪಂಚದೊಳು ಬಾಹುಬಲಿ ನಮಿಪೆಯು ಅನುದಿನವು बोले बाहुबली भगवान की ಜಾಗ ಬಿಟ್ಕೊಂತೀರಿ ನಮೋ ಹರಿಹಂತಾಳಂ ನಮೋ ಸಿದ್ಧಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯಿ ಸೌವಸಾಹುಣಂ ನಮೋ ಲೋಯೇ ಸೌವಸಾಹುಣಂ ಈಸೋ ಪಂಚನಮೋ ಯಾರೋ ಯೇಸೋ ಪಂಚನಮೋ ಯಾರೋ ಈಸೋ ಪಂಚನಮೋ ಯಾರೋ ಯೇಸೋ ಪಂಚನಮೋ ಯಾರೋ ಸೌವ ಪಾವಪಣಾಶನೋ ಸರ್ವ ಪಾವಪನಾಶನೋ ಮಂಗಲಾಣಂಚ ಸೌವೇಸಿಂ ಮಂಗಲಾನಂಚ ಸರ್ವೇಸಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ ಹವೈ ಮಂಗಲಂ पंच परमेष्ठी भगवान की 1008 श्री महावीर भगवान की आचार्य प्रथमाचार्य आचार्य शांति सागर जी मुनि महाराज की आचार्य गुरुदेव विद्यासागर मुनि महाराज की पूज्याचार्य अर्जुन सागर जी महाराज की परम पूज्य महासागर मुनि महाराज की ಜೈನ್ ಧರ್ಮದಲ್ಲಿ ಇಲ್ಲಿ ತಂದಿಡ್ರಲ್ಲ ಅಹಿಂಸಾ ಅಂತಕ್ಕಂಥದ್ದು ಮುಖ್ಯ ಧರ್ಮ ಇದೆ. ಅಹಿಂಸಾ ಎಲ್ಲಿದೆ ಅಲ್ಲಿ ಜೈನ್ ಧರ್ಮ ಕಂಡು ಬರ್ತದೆ. ಎಲ್ಲ ಧರ್ಮದಲ್ಲೂ ಕೂಡ ಅಹಿಂಸಾ ತತ್ವಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಜೈನ್ ಧರ್ಮ ಅಂತೂ ಮಹಾವೀರ ಭಗವಂತರು ಹೇಳಿದ್ರಿಂದ ಜೀವೋ ಜೀನೇದು ಜೀವಿಸು ಜೀವಿಸಲು ಬಿಡು, ಇದು ಅಹಿಂಸಾ ತತ್ವ ಮುಖ್ಯ ತತ್ವ ಆಗಿರುವುದರಿಂದ ಜೈನ್ ಧರ್ಮದಲ್ಲಿ ಮೊದಲನೇ ತತ್ವ ಅಂದರೆ ಅಹಿಂಸಾ. ಅಹಿಂಸಾ ಅಂದರೆ ಏನು? ಹಿಂಸಾ ಇಲ್ಲದಿರುವುದು, ಹಿಂಸೆ ಇಲ್ಲ. ನಕಾರಾತ್ಮಕ ಶಬ್ದ ಇದೆ, ನ ಹಿಂಸಾ ಅಹಿಂಸಾ. ಹಿಂಸೆ ಇಲ್ಲಿದೆ,
ಅದು ಧರ್ಮವಲ್ಲ. ಅಹಿಂಸೆಯಲ್ಲಿದೆ, ಅದು ಧರ್ಮ ಇದೆ. ಅದೇ ಜೈನ್ ಧರ್ಮ. ಜೈನ್ ಧರ್ಮದಲ್ಲಿ ಹುಟ್ಟಿದಂಥ ಮನುಷ್ಯ ಅಥವಾ ಜೈನ್ ಧರ್ಮ ತಿಳ್ಕೊಂಡಂಥ ಮನುಷ್ಯ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಸೆ ಆದರೂ ಕೂಡ ದುಃಖಿ ಆಗ್ತಾನೆ. ಅಕಸ್ಮಾತ್ ಆಗಿ ತನ್ನ ಕೈಯಿಂದ ಹಿಂಸೆ ಆಯಿತು, ತನ್ನ ವತಿಯಿಂದ ಅಲ್ಪ ಸ್ವಲ್ಪ ಜೀವಿಗಳಿಗೆ ಮನಸ್ಸು ನೋಯಿತು ಅಂತಂದರೆ ದುಃಖಿ ಆಗ್ತಾನೆ. ಯಾರು ಜೈನ್ ಧರ್ಮ ತಿಳ್ಕೊಂಡಿದ್ದಾರೆ, ಜೈನ್ ಧರ್ಮದಲ್ಲಿ ಹುಟ್ಟಿದ್ದಾರೆ, ಅವ್ರು ದುಃಖಿ ಆಗ್ತಾರೆ. ತನ್ನ ಆತ್ಮನಲ್ಲಿ ಪಶ್ಚಾತ್ತಾಪ ಮಾಡ್ಕೊತಾರೆ. ಯಾಕೆ ಅಂತಂದರೆ ನಾವು ಹುಟ್ಟಿದ್ದು ಅಹಿಂಸಾ ಧರ್ಮದಲ್ಲಿ. ಅಹಿಂಸಾ ಧರ್ಮದಲ್ಲಿ ಹುಟ್ಟಿದವ ಹಿಂಸಾ ಧರ್ಮ ನಾ ಪಾಲನೆ ಮಾಡಿಲ್ಲ ಅಂದ್ರೆ ನನ್ನ ಜೀವನ, ಮನುಷ್ಯ ಜೀವನ ವ್ಯರ್ಥ ಆಯಿತು ಅಂತ ತಿಳ್ಕೊಂತ. ಅಕಸ್ಮಾತಾಗಿ ಹೋಗಿ ಬರುವಾಗ ಎಲ್ಲಾದರೂ ಯಾವುದೋ ಜೀವಿಗೆ ಧಕ್ಕ ಆಯಿತು, ಜೀವ ದುಃಖಿ ಆಯಿತು ಅಂದರೆ ತನಗೇ ಧಕ್ಕ ಆಯಿತು, ತಾನೇ ದುಃಖಿಯಾಗಿ ಅದಕ್ಕಿಂತ ತಾನು ಭಾಳ ಪಶ್ಚಾತ್ತಾಪ ಮಾಡ್ಕೊತಾನೆ. ಆ ಜೀವಕ್ಕಂತೂ ದುಃಖ ಆಗಿದೆ, ತಾನು ಕೂಡ ಪಶ್ಚಾತ್ತಾಪ ಆಗ್ತದೆ. ಯಾಕಂತಂದರೆ ಅಹಿಂಸವೇ ತನ್ನ ಜೀವನ ಅಂತ ತಿಳ್ಕೊಂಡಿರ್ತಾನೆ. ಅಹಿಂಸಾ ಅಂತಕ್ಕಂಥದ್ದು ತನ್ನ ಆತ್ಮ ಕಲ್ಯಾಣಕ್ಕೂ ಕಾರಣ ಇದೆ, ಮತ್ತೊಂದು ಜೀವಿಗಳನ್ನು ಕೂಡ ರಕ್ಷಣೆ ಮಾಡುವಂಥದ್ದಿದೆ, ಮತ್ತೊಂದು ಜೀವಿಗಳಿಗೆ ಸುಖ ಕೊಡೋದಿದೆ. ಉಜ್ಜಯಿನಿಯಲ್ಲಿ ಒಬ್ಬ ರಾಜ ಇದ್ದ, ಅವನಿಗೊಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಯಾವಾಗಲೂ ಅಹಿಂಸಾ 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 ಧರ್ಮ ಅಂತ ಜಪ ಮಾಡ್ತಿದ್ದ. ರಾಜನಿಗೆ ಆ ಮಂತ್ರಿನ ನೋಡಿ ಸ್ವಲ್ಪ ಬೇಜಾರಾಯಿತು. ಯಾವಾಗಲೂ ಈ ಧರ್ಮ ಅಹಿಂಸಾ ಅಹಿಂಸಾ ಅಂತಾನೆ. ಇವತ್ತು ಬೇಟೆಗೆ ಬೇಟೆ ಆಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಆಜ್ಞೆ ಕೊಡ್ತಾನೆ. ಮಂತ್ರಿ, ನಡಿ ಇವತ್ತು ಬೇಟೆ ಆಡಕ್ಕೆ ಬರೋನು. ಕಾಡಿನಲ್ಲಿ ಯಾವ ಕಡೆ ಜಿಂಕೆಗಳಿದ್ದಾವೆ, ಎಲ್ಲಿ ಪ್ರಾಣಿಗಳಿದ್ದಾವೆ, ಅಲ್ಲಿ ಕುದುರೆಯನ್ನು ಓಡಿಸು ಅಂತ ಹೇಳ್ತಾನೆ. ಅವಾಗ ರಾಜ ಹೇಳ್ದಂಗೆ ಮಂತ್ರಿ ಕೇಳಿ ಬೇಟೆ ಆಡ್ಲಿಕ್ಕಂತ ಹೋಗ್ತಾನೆ. ನೀನು ಮಾತಾಡಬೇಡ. ಬೇಟೆ ಆಡ್ಬೇಕಂತ ಕರ್ಕೊಂಡು ಹೋದಾಗ ಮಂತ್ರಿ ಆಜ್ಞಾದಿಂದ ಹೋಗ್ತಾನೆ ಕುದುರೆ ತಗೊಂಡು. ಹೋಗಿ ಸ್ವಲ್ಪ ದೂರ ಹೋದ ನಂತರ ಕಾಡಲ್ಲಿ ಎಲ್ಲಿ ಜಿಂಕೆ ಮರಿಗಳು, ಜಿಂಕೆ ಗುಂಪು ಕಂಡು ಬರ್ತದೆ. ರಾಜ ಹೇಳ್ತಾನೆ, ಜಿಂಕೆ ಕಡೆಗೆ ಕುದುರೆಯನ್ನು ಓಡಿಸು. ರಾಜ ಹೇಳಿದ ಆಜ್ಞಾನುಸಾರವಾಗಿ ಕುದುರೆ ಜಿಂಕೆಯ ಒಂದು ಗುಂಪಿನ ಕಡೆಗೆ ಓಡಿಸ್ತಾನೆ ಮಂತ್ರಿ. ಜಿಂಕೆಗಳು ಓಡಕಡಿತಾವ. ತನ್ನ ಪ್ರಾಣ ಉಳಿಸಿಕೊಳ್ಳಿಕ್ಕಾಗಿ ಓಡ್ತಾ 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 ಬಹಳಷ್ಟು ದೂರ ಹೋದ ನಂತರ ಮಂತ್ರಿ ಹೇಳ್ತಾನೆ, ಹೇ ಜಿಂಕೆಗಳೇ, ನೀವು ಎಲ್ಲಿ ಓಡಿ ತಪ್ಪಿಸ್ಕೊಳಕ್ ಆಗಂಗಿಲ್ಲ. ಯಾಕ? ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಯಾರು ಸಂಕಲ್ಪ ತೊಟ್ಟಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ರಕ್ಷಣೆ ಮಾಡೋರೇ ಭಕ್ಷಕರಾಗಿದ್ದಾಗ ನೀವೆಲ್ಲಿ ಹೋಗಿ ತಪ್ಪಿಸ್ಕೊಳ್ಳೋರು? ನಿಂತು ಬಿಡಿ. ರಾಜನಿಗೆ ಇಚ್ಛಾ ಇದ್ದಷ್ಟು ಹೊಡ್ಕೊಳ್ಳಿ, ರಾಜನಿಗೆ ಇಚ್ಛಾ ಇದ್ದಷ್ಟು ನಿಮ್ಮನ್ನ ಹಿಂಸೆ ಮಾಡಲಿ. ಕರ್ಕೊಂಡೋಗ್ರ ಆ ಕಡೆ ಹಿಂದೆ. ಏನಾಯ್ತು? ರಾಜನಿಗೆ ಇಚ್ಛಾ ಇದ್ದಷ್ಟು ನಿಮ್ಮ ಹೊಡ್ಕೊಳ್ಳಿ, ನೀವು ನಿಂತು ಬಿಡಿ ಅಂಥೇಳಿ ಭಾವನೆ ಮಾಡ್ತಾನೆ. ಯಾರು? ಮಂತ್ರಿ. ನಿಲ್ಲಿ, ಯಾಕೆ ಓಡ್ತೀರಿ? ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ರಕ್ಷಕನೇ ಭಕ್ಷಕನಾಗಿದ್ದಾನೆ, ಓಡಬೇಡಿ ಅಂತೇಳಿ ಇಷ್ಟೇ ಭಾವನೆ ಮಾಡಿದ ನಂತರ ಜಿಂಕೆಗಳಿಗೆ ಆ ಭಾವದ ಒಂದು ತರಂಗೆ ಸಂಪ್ರೇಷಣೆ ಅವಕ್ಕೆ ಗೊತ್ತಾಗ್ತದೆ. ಒಂದೇ ಸರಿ ಬ್ರೇಕ್ ಹೊಡೆದಂಗೆ ನಿಂತು ಬಿಡ್ತಾವೆ. ಎಲ್ಲ ಜಿಂಕೆಗಳು ನಿಂತು
ಇವ್ರ ಕಡೆಗೆ ವಾಪಸ್ ಹೊರಗಡಿತಾವ. ಕಿವಿಗಳನ್ನು ಅಲುಗಾಡಿಸ್ತಾ ಸಾಕಿದ ಜಿಂಕೆ ಹಂಗೆ ಹೊರಗಡಿತಾವ. ಭಾವನೆ ತರಂಗೆ ನೋಡ್ರಿ. ಅಹಿಂಸಾ ಮನಸ್ಸಿನಾಗಿದ್ರೆ ಸಾಕು, ಎಲ್ಲ ಜೀವಿಗಳು ಮಿತ್ರರಾಗ್ತಾವ. ಹುಲಿ, ಸಿಂಹ ಎಲ್ಲವೂ ಮಿತ್ರ ಆಗ್ತಾವ. ನಮ್ಮಲ್ಲಿ ಅಹಿಂಸಾ ಭಾವ ಬೇಕು. ನಾವೇನು ಮಾಡ್ತೀವಿ, ಯಾವಾದರೂ ಜೀವ ತ್ರಾಸ ಕೊಡ್ತದೆ, ಬೇರೆ ಹೇಳೋದು ಮಾತಿನಿಂದನೇ ಅವನನ್ನು ಹೊಡೆಯಕ್ಕೆ ಹೋಗ್ತೀವಿ, ಬಡಿಯಕ್ಕೆ ಹೋಗ್ತೀವಿ, ಕೊಂದಕ್ಕೆ ಹೋಗ್ತೀವಿ. ಹಾವುಗಳು, ಚೀಳುಗಳು ಎಲ್ಲಿದ್ದರೂ ಅದನ್ನು ಕಲ್ಲು ಹೇರಿ ಅಥವಾ ಬಡಿಗೆಯಿಂದ ಕೊಂದಕ್ಕೆ ಹೋಗ್ತೀವಿ. ನಮಗೆ ಅಹಿಂಸೆ ಇಲ್ಲ ನಮ್ಮಲ್ಲಿ. ಆ ಜ್ಞಾನಿ ಜೀವ ಅದರ ಕರ್ಮದ ಅನುಸಾರವಾಗಿ ಆ ಹುಟ್ಟಿದ ಜೀವ ತನ್ನ ರಕ್ಷಣೆಗಾಗಿ ಬೇರೆಯವನ್ನ ಕಡಿಯಕ್ಕೆ ಬರ್ತದೆ. ಬೇರೆಯವರನ್ನ ನಮ್ಮಿಂದ ನಾವು ರಕ್ಷಣೆ ಆಗ್ಬೇಕಂತ ಮತ್ತೊಂದು ಜೀವಕ್ಕೆ ಅದು ಕಡಿಯಕ್ಕೆ ಹೋಗ್ತದೆ. ಅದು ರಕ್ಷಣೆಗಾಗಿ ಬರ್ತದೆ, ತನ್ನ ರಕ್ಷಣೆಗಾಗಿ. ಅದೇ ನೀವೇನು ಮಾಡ್ತೀರಿ, ಜ್ಞಾನಿ ಇದ್ದವರು ಈ ಜೀವ ಕಡಿತದೆ ಅಂಥೇಳಿ ನಮ್ಮಲ್ಲಿ ಅಹಿಂಸಾ ಧರ್ಮ ಭಾವನೆ ಇಲ್ಲದೆ ಅದರ ಮೇಲೆ ಕಲ್ಲು ಹೇರ್ತೀವಿ, ಬಡಿಗೆ ಹೇರ್ತೀವಿ, ಅಥವಾ ಬೆಂಕಿ ಹಾಕಿ ಸುಡ್ತೀವಿ. ಎಷ್ಟು ಥರದಿಂದ ನಮ್ಮದು ಅಹಿಂಸೆ ಆಯ್ತು ನೋಡ್ಕೊಳ್ಳಿ. ಯಾವ ಥರದಿಂದ ನಮ್ಮ ಭಾವನೆಯಲ್ಲಿ ಅಹಿಂಸೆ ಐತೆ, ನಾವು ಯಾವ ಥರದರೂ ಅಹಿಂಸಾ ಧರ್ಮ ಪಾಲನೆ ಮಾಡ್ತೀವಿ ವಿಚಾರ ಮಾಡಿ. ಆ ಮಂತ್ರಿ ಇಷ್ಟೇ ಭಾವನೆ ಮಾಡಿದ್ದ ಸುಮ್ಮನೆ ಕೂತ್ಕೊಡ್ರಿ, ಅಲ್ಲಿ ಕೂತ್ಕೊಡ್ರಿ, ಬೇಡ ಏನು ಬೇಡ, ಏನು ತೊಂದರೆ ಇಲ್ಲ. ಇಷ್ಟೇ ಭಾವನೆ ಮಾಡಿದ್ದ, ಮತ್ತೊಂದು ಜೀವ ಬದುಕೊಳ್ಳಿ, ನಾನು ಬದುಕಲಿ, ಮತ್ತೊಂದಕ್ಕೆ ತ್ರಾಸ ಆಗಬಾರ್ದು ಅಂತ ಭಾವನೆ ಮಾಡಿ, ಜಿಂಕೆಗಳೇ ನಿಂತು ಬಿಡಿ, ಎಲ್ಲಿ ಹೋಗೋರು? ನಿಮ್ಮಂಥ ಬಡ ಪ್ರಾಣಿ ನಿಮ್ಮ ಜಾಗದಾಗಿದ್ರೂ ಕೂಡ ನಮ್ಮಂಥ ಸ್ವಾರ್ಥಿ ಜೀವ ನಿಮ್ಮನ್ನ ಸುಖದಲ್ಲಿ ಇಡಕ್ಕೆ ಕೊಡ್ತಾ ಇಲ್ಲ. ನೀವು ಯಾರಿಗೂ ತ್ರಾಸ ಕೊಡಂಗಿಲ್ಲ. ಕಾಡಿನಲ್ಲಿ ಇದ್ಕೊಂಡು ಸೊಪ್ಪು ಹಣ್ಣುಗಳನ್ನು ತಿಂದ್ಕೊಂಡಿರುವಂಥ ಪ್ರಾಣಿ ಆ ಜೀವಕ್ಕೂ ಕೂಡ ನಾವು ನಮ್ಮ ಸ್ವಾರ್ಥದಿಂದ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ ನಮ್ಮ ಮೋಜು ಮಸ್ತಿಗಾಗಿ ನಿಮ್ಮನ್ನು ತ್ರಾಸ ಕೊಡ್ತಾ ಇದ್ದೀವಿ. ಎಲ್ಲಿ ಹೋಗೋರು? ಶಕ್ತಿವಾನ್ ಮನುಷ್ಯ ನಿಮ್ಮ ಹಿಂದ್ಗಡೆ ಓಡ್ತಾ ಇದ್ರು, ನೀವೆಲ್ಲಿ ಹೋಗಿ ಬದುಕೋರು? ನಿಂತು ಬಿಡಿ ಅಂತ ಹೇಳಿ ಎಷ್ಟೇ ಭಾವನೆ ಮಾಡದೇ ಆಯಿತು. ಜಿಂಕೆಗಳೆಲ್ಲ ವಾಪಸ್ ಹೊರ ಕಡ್ದು ರಾಜನಿಗೆ ಆಶ್ಚರ್ಯ ಆಯಿತು. ಇದೇನು ಹೆಂಗೆ ಒಂದು ತಕ್ಷಣ ಜಿಂಕೆಗಳಿಗೆ ಯಾರು ಹೇಳಿದ್ರಿದ್ನ? ಓಡ್ತಿರುವಂಥ ಜಿಂಕೆ ನಿಂತು ನಮ್ಮ ಕಡೆಗೆ ಬರ್ತಾ ಇದ್ದವಲ್ಲ. ಅವಾಗ ಮಂತ್ರಿ ಕೇಳ್ತಾನೆ, ಮಂತ್ರಿ ನೀ ಏನು ಮಂತ್ರ ತಂತ್ರ ಮಾಡಿದೆ? ಜಿಂಕೆಗಳು ಈ ಥರ ಯಾಕೆ ಸಾಧುವಾಗಿ ಬರ್ತಿದ್ದಾವ? ಸಾಧು ಪ್ರಾಣಿಯಾಗಿ ಬರ್ತಾ ಇದ್ದವ, ನಾ ಹೆಂಗೆ ಹೊಡಿಲಿ ಅವನನ್ನ? ಇಲ್ಲ, ನನಗೆ ಹೊಡೆಯೋಕ್ಕಾಗ್ತಾ ಇಲ್ಲ. ನೀ ಏನು ಮಾಡಿದೆ ಅವಕ್ಕೆ? ರಾಜನ್, ನಾ ಏನೂ ಮಾಡಿಲ್ಲ. ನಾನು ನಿಮ್ಮ ಜೊತೆಗೆ ಕುಂತ್ಕೊಂಡಿದ್ದೀನಿ, ಕುದುರೆ ಓಡಿಸ್ತಾ ಇದ್ದೀನಿ, ನಾ ಏನೂ ಮಾಡಿಲ್ಲ. ಹಾಂ, ಈ ಭಾವನೆ ಬಹಳ ಅನಿವಾರ್ಯ ಇತ್ತು ಭಾವಿಸಿನಿ. ಯಾಕಂತಂದರೆ ನೀವು ಯಾವಾಗ ರಾಜ್ಯ ಸಿಂಹಾಸನ ಮೇಲೆ ಕುಂಡ್ರುವಾಗ ನಿಮ್ಮನ್ನು ಪ್ರಜೆಗಳೆಲ್ಲರೂ ಕೂಡಿ ರಾಜನಾಗಿ ಮಾಡಿದ್ರು. ಆವಾಗ ನಿಮ್ಮ ಕೈಯಲ್ಲಿ ಎಲ್ಲರೂ ಕೂಡಿ ಖಡ್ಗವನ್ನು ಕೊಟ್ಟಿದ್ರು. ಯಾಕೆ? ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡಿ ರಾಜನ್, ನಮ್ಮ ರಾಜರು ಇದ್ರಿ ನೀವು. ವನಪಶು ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಖಡ್ಗ ಕೊಟ್ಟಿದ್ದೆವು. ಆ ಖಡ್ಗವನ್ನು ಈಗ ಎತ್ಕೊಂಡು ಆ ಮೂಕು ಪಶುಗಳನ್ನು ಹೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ರಕ್ಷಣೆ ಮಾಡೋದು ಬಿಟ್ಟು ಭಕ್ಷಣೆ ಮಾಡಕ್ಕೆ ಹೊಂಟಿದ್ರಿ. ಆ ಮೂಕು ಪ್ರಾಣಿ ಎಲ್ಲಿ ಹೋಗೋವು? ಅದಕ್ಕಾಗಿ ನಾ ಅಂದೆ ಮನಸ್ಸಿನಲ್ಲಿ, ಹೇ ಮೂಕು ಪಶುಗಳೇ, ಬಡ ಪ್ರಾಣಿಗಳೇ, ಎಲ್ಲಿ ಓಡ್ತೀರಿ? ರಕ್ಷಕರೇ ನಿಮ್ಮನ್ನ ಭಕ್ಷಣೆ ಮಾಡಕ್ಕೆ ಬರ್ತಾ ಇದ್ದಾರೆ, ಎಲ್ಲಿ ಹೋಗೋರು? ನಿಂತು ಬಿಡಿ ಅಂತ ಎಷ್ಟು ಭಾವನೆ ಮಾಡಿದ್ದೆ. ನಿಂತಿದ್ದಾವೆ. ಎಷ್ಟು ಜಿಂಕೆಗಳು ಬೇಕು? ಹೊಡ್ಕೊಳ್ಳಿ ರಾಜನ್, ಹಿಂದೆ ಮುಂದೆ ಯಾಕೆ ನೋಡ್ತೀರಿ? ಹೊಡ್ಕೊಳ್ಳಿ, ನಿಮ್ಮ ಜಿಂಕೆ ಎಷ್ಟು ಬೇಕು ನಿಮಗೆ? ಓಡೋದು ಬೇಡ, ಕಷ್ಟಪಡೋದು ಬೇಡ, ನಿಮ್ಮ ಕಡೆಗೆ ಬರ್ತಾ ಇದ್ದಾವೆ ಅಂತ ಹೇಳಿದಂಥ ರಾಜನಿಗೆ ನಾಚಿಕೆ ಬಂತು. ಅಹಿಂಸಾ ಧರ್ಮದ ಮಹತ್ವ ತಿಳಿದು ಬಂತು. ಅವಾಗ ರಾಜ ಅಂದ, ಮಂತ್ರಿ ನನಗೆ ಹೊಡೆಯೋಕ್ಕಾಗ್ತಿಲ್ಲ, ನಾನು ಸಾಕಿದಂಥ ಪ್ರಾಣಿಗಳಿದ್ದಂತೆ ನನ್ನ ಕಡೆಗೆ ಬರ್ತಿದ್ದವು, ನಾನು ಹೆಂಗೆ ಹೊಡಿಲಿ? ನಡಿ ಹೋಗೋಣ. ಹಂಗೆ ಮನೆಗೆ ವಾಪಸ್ ಬರ್ತಾರೆ. ರಾಜ ಅರಮನೆಗೆ ಬಂದು ಅದರ ಮಂತ್ರಿ ಮೇಲೆ ಭಾಳ ಈರ್ಷ್ಯ ಭಾವ ಉಳಿದು ಬಿಡ್ತದೆ. ಯಾರ್ದು? ರಾಜಂತ.
ಈರ್ಷ್ಯ ಭಾವ ಉಳಿತು. ರಾಜನ ಮಂತ್ರಿ ಮೇಲೆ ಈರ್ಷ್ಯ ಭಾವ ಉಳಿದಿರ್ತದೆ. ವಿಚಾರ ಮಾಡ್ತಾನೆ, ರಾಜನ ಮಂತ್ರಿಯನ್ನು ಪರೀಕ್ಷೆ ಮಾಡಬೇಕು, ಅಹಿಂಸೆ ಎಷ್ಟು ಸತ್ಯ ಇದೆ ಅಂತ ಹೇಳಿ ರಾಜನ ಸಿಂಹ ಇರ್ತಾವ, ಪಂಜರದಲ್ಲಿ ಸಿಂಹವನ್ನು ಇಟ್ಟಿರ್ತಾನೆ. 5 ದಿವಸ ಉಪವಾಸ ಕಟ್ತಾನೆ, ಏನೂ ಕೊಡಂಗಿಲ್ಲ ಸಿಂಹಕ್ಕೆ. 5 ದಿವಸ ಉಪವಾಸ ಇಟ್ಟು 5ನೇ ದಿವಸ ಮಂತ್ರಿ ಕರೆದು ಹೇಳ್ತಾನೆ, ಹೇ ಮಂತ್ರಿ, ನಿನ್ನ ಅಹಿಂಸಾ ಧರ್ಮವನ್ನು ಪರೀಕ್ಷೆ ಮಾಡೋದಿದೆ, ಎಷ್ಟು ಶ್ರೇಷ್ಠ ಇದೆ, ನಿನಗೆ ಅಹಿಂಸೆ ನಿನಗೆ ವಿಶ್ವಾಸ ಇದೆ ಅಂತಂದರೆ ಆ ಸಿಂಹ 5 ದಿವಸ ಉಪವಾಸ ಇದೆ, ಅದಕ್ಕೆ ಶಾಕಾಹಾರವನ್ನು ತಿನ್ನಿಸಿ ತೋರಿಸು, ಮಾಂಸ ತಿನ್ನಿಸೋದಿಲ್ಲ. ನಿನ್ನ ಅಹಿಂಸಾ ಧರ್ಮ ಐತಲ್ಲ ಹೋದದ್ದು, ಅದಕ್ಕೆ ಶಾಕಾಹಾರ ತಿನ್ನಿಸು, ನೀನು ಕೈಯಿಂದನೇ ತಗೊಂಡು ಕೊಡ್ಬೇಕು ಅದಕ್ಕೆ ಅಂತ ಹೇಳ್ತಾರೆ. ಹೆಂಗೆ ಹೋಗೋ ಪಂಜರದೊಳಗೆ 5 ದಿವಸ ಉಪವಾಸ ಇದ್ದ ಸಿಂಹ, ಹಾಗೆ ಇದು ತಿಂದುಕೊಂಡು ಸಿಂಹನ ಮುಂದೆ ನೀವು ಹೋಗಕ್ಕೆ ಹೆದರ್ತೀರಿ, ಮೊಬೈಲ್ ನೋಡ್ಕೊಂಡೆ ಹೆದರ್ತೀರಿ, ಟಿ ವಿಲಿ ನೋಡೇ ಹೆದರ್ತೀರಿ. ಹುಲಿಗೆ ಸಿಂಹಗ ಸಾಕ್ಷಾತ್ ಒಳಗೆ ಹೋಗ್ಬೇಕ, ಹೆಂಗೆ ಹೋಗವ? ಅವಾಗ ಪಂಚ ಪರಮೇಷ್ಠಿಯನ್ನು ನೆನೆಸ್ಕೊಳ್ತಾನೆ, ಜಿನೇಂದ್ರ ಭಗವಂತರು ಹೇಳಿದಂಥ ಅಹಿಂಸಾ ಧರ್ಮವನ್ನು ನೆನೆಸ್ಕೊಳ್ತಾನೆ, ನಮೋಕಾರ ಮಂತ್ರವನ್ನು ಹೇಳ್ತಾ, ರಾಜ ಆಯಿತು, ನನ್ನ ಅಹಿಂಸೆ ಮೇಲೆ ವಿಶ್ವಾಸ ಇದೆ, ನಾ ಸಿಂಹನನ್ನ ಶಾಕಾಹಾರಿ ಮಾಡಿ ತೋರಿಸ್ತೀನಿ, ಕರೆ ನೀವು ಅಹಿಂಸಾ ಧರ್ಮ ಸ್ವೀಕಾರ ಮಾಡಬೇಕು. ಆಯಿತು ಮಂತ್ರಿ, ನೀ ಆ ಸಿಂಹನನ್ನ ಅಹಿಂಸೆ ಅಥವಾ ಶಾಕಾಹಾರವನ್ನು ತಿನ್ನಿಸಿದೆ ಅಂತ ಅಂದರೆ, ನಿನ್ನ ಕೈಯಿಂದನೇ ಕೊಟ್ಟೆ ಅಂತಂದರೆ, ನಾಳೆಯಿಂದ ಅಹಿಂಸಾ ಧರ್ಮವನ್ನು ಪೂಜೆ ಮಾಡ್ತೀನಿ ಅಂತ ರಾಜ ಸಂಕಲ್ಪ ಮಾಡಿಕೊಂಡ. ಆಯಿತು ಅಂಥೇಳಿ ನಾಳೆ ಬೆಳಿಗ್ಗೆ 6ನೇ ದಿವಸ ಮಂತ್ರಿ ಮನೆಯಿಂದನೇ ಸುದ್ದು ಜಿಲೇಬಿಯನ್ನು ಮಾಡಿಸ್ತಾನೆ. ಒಂದು ಪರಾತನ್ನು ತುಂಬುತ್ತಾನೆ, ತುಂಬಿ ಕೈಯಲ್ಲಿ ಹಿಡ್ಕೊಂಡು ಪಂಜರದ ಬಾಗಿಲನ್ನು ತೆಗೆದು ಒಳಗೆ ಹೋಗ್ತಾನೆ. ಸಿಂಹ ಉಪವಾಸ ಇದ್ದು ಸೋತು ಮಲಗಿತ್ತು, ಮಲ್ಕೊಂಡಿತ್ತು. ಒಳಗೆ ಹೋಗಿ ಬಾಗಿಲು ತೆಗೆದು, ಹೇ ವನರಾಜ್ ಎದ್ದೇಳು, ನಾನು ಬಂದಿದ್ದೇನೆ ನಿನ್ನ ಹತ್ರ. ಸಿಂಹರಾಜ್ ಎದ್ದೇಳು, ನಿನಗೆ ಏನು ಬೇಕು? ಹಸಿವಾಗಿದೆ ಹೋದಲ್ಲೋ, ಮಾಂಸ ಬೇಕಾದ್ರೆ ನಾನು ನಿಂತಿದ್ದೇನೆ. ನಿನಗೆ ಹೊಟ್ಟೆ ತುಂಬಿಸೋದು ಬೇಕಾ? ಹೊಟ್ಟೆ ತುಂಬಿಕೊಳ್ಳೋದು ಅಷ್ಟೇ, ಹಸುವಿನ ದೂರ ಮಾಡಬೇಕಾದ್ರೆ ಶಾಕಾಹಾರ ಮಾಡು. ಅಹಿಂಸಾ ಧರ್ಮ ಮಹಾವೀರ ಭಗವಂತರ ಧರ್ಮ ಇದೆ, ತಗೋ. ಜಿಲೇಬಿಯನ್ನು ನಾನು ಪರತನ್ನು ತುಂಬಿ ತಂದಿದ್ದೇನೆ. ಏನು ಬೇಕು ನಿನಗೆ? ಮಾಂಸ ಬೇಕು, ನಾನಿದ್ದೇನೆ. ನಿನಗೆ ಹೊಟ್ಟೆ ತುಂಬಿಸ್ಕೊಳ್ಳೋದೈತೆ, ಹಸುವೆ ದೂರ ಮಾಡೋದಿದೆ, ತಗೋ ಶಾಕಾಹಾರ. ಸಿಂಹ ಎದ್ದು ಬಂತು. ಎದ್ದು ಬಂದ ನಂತರ ಹಾಗೆ ರಾಕ್ಷಸ ಯಮರಾಜ ಬಂದಂಗೆ ಬಂದು ಆ ಮಂತ್ರಿಯ ಕಾಲ ಕೆಳಗೆ ಕೂತ್ಕೊಂಡು ಮಂತ್ರಿ ಕೆಳಗಿಡ್ತಾನೆ. ಪರಾತನ್ನ ಜಿಲೇಬಿಯನ್ನು ಹೊಟ್ಟೆ ತುಂಬ ತಿಂತದೆ. ತಿಂದು ತನ್ನ ಜಾಗದ ಹೋಗಿ ಮಲ್ಕೊಂಡತಿ. ರಾಜ ಪ್ರಜೆಗಳು ಲಕ್ಷಗಟ್ಟಲೆ ಜನ ನೋಡಕ್ಕೆ ಬಂದಿದ್ರು. ಹೆಂಗೆ ಶಾಕಾಹಾರಿ ಮಾಡವ ಇವ ಸಿಂಹನ? 5 ದಿವಸ ಉಪವಾಸ ಇದೆ. ಅಹಿಂಸಾ ಧರ್ಮದ ತತ್ವ ನೋಡ್ರಿ ಹೆಂಗಿದೆ ಅಂತ. ನಮ್ಮಲ್ಲಿ ಅಹಿಂಸಾ ಧರ್ಮ ಐತಿ, ದಯಾ ಐತಿ, ಮತ್ತೊಂದು ಜೀವದ ಮೇಲೆ ದಯಾ ಧರ್ಮ ಉಕ್ಕಿ ಹರಿತಾ ಇದೆ ಅಂತಂದ್ರೆ, ಕ್ರೂರ ಪ್ರಾಣಿ ಸಹಿತ ನಮ್ಮ ಮಿತ್ರ ಆಗ್ತಾನೆ. ಕ್ರೂರ ಪ್ರಾಣಿ ಸಹಿತ ಮಿತ್ರ ಆಗ್ತಾನೆ. ಕಲ್ಲು ಹೃದಯ ಕರಿಗೆ ಭಗವಾನ್ ಆಗ್ತಾನೆ. ಕಠೋರ ಹೃದಯ ಕೂಡ ಮೃದುತ್ವವನ್ನು ಪಡ್ಕೊಂಡು ಧರ್ಮಾತ್ಮ ಆಗ್ತಾನೆ. ಇಲ್ಲಿ ದಾಮಣಿ ಊರಿನಲ್ಲಿ ಯಾರು ಅಂತ ಹಂಗೆ ಸಿಂಹದ ಹಂಗೆ ಯಾರ ಇದ್ದಾರ? ಸಿಂಹದ ಹಂಗೆ ಕ್ರೂರ ಯಾರಿದ್ದಾರ? ಆ ಥರ ಕಠೋರ ಮನುಷ್ಯರು ಯಾರ ಇದ್ದಾರ? ಯಾರೂ ಇಲ್ಲ. ಎಲ್ಲ ಮಾನವರಿದ್ದಾರೆ. ಎಲ್ಲರೂ ದಯಾವಂತರಿದ್ದಾರೆ. ಯಾಕ ಅಂತಂದರೆ, ಎಷ್ಟೋ ಜನ್ಮ ಆದಲ್ಲಿಂದ ಇಲ್ಲಿ ತನಕ ಎಷ್ಟೋ ಪ್ರವಚನ ಕೇಳಿದ್ರಿ, ಶಾಸ್ತ್ರವನ್ನು ಕೇಳಿರ್ಬೋದು, ಪಂಚ ಕಲ್ಯಾಣವನ್ನು ನೋಡಿರ್ಬೋದು, ಅಹಿಂಸಾ ಧರ್ಮವನ್ನು ಕೇಳಿ ತಿಳ್ಕೊಂಡಿರ್ಬೋದು. ಎಷ್ಟೋ ಸಾದಾ ಪ್ರಾಣಿಗಳನ್ನು ನೋಡಿರ್ಬೋದು. ದೊಡ್ಡ ದೊಡ್ಡ ಶಕ್ತಿ ಇರ್ತಕ್ಕಂಥ ಆನೆ, ಕುದುರೆ, ಎತ್ತು,
ಕೋಣ ಎಮ್ಮೆಗಳನ್ನು ನೋಡಿರ್ಬೋದು. ಸಾದ ರೂಪದಿಂದ ಬರುವಂಥ ಒಂದು ಸೌಮ್ಯ ಭಾವದಲ್ಲಿ ನೋಡಿರ್ಬೋದು. ಮಾನವರಷ್ಟು ಕ್ರೂರಿರಕ್ಕೆ ಸಾಧ್ಯವೇ ಇಲ್ಲ. ಪ್ರಾಣಿಗಳು ಅಜ್ಞಾನದಿಂದ ಕ್ರೂರಾಗ್ಬೋದು, ಅಜ್ಞಾನದಿಂದ ತಪ್ಪು ಮಾಡ್ಬೋದು. ಕರೆ ಮಾನವರಲ್ಲಿ ಬಹಳ ತಿಳುವಳಿಕೆ ಇರ್ತದೆ. ಬಹಳ ಹುಷಾರ ಪ್ರಾಣಿ ಅಂತಂದರೆ ಮಾನವ. ಮಾನವನಲ್ಲಿ ಅಷ್ಟು ಕ್ರೂರತೆ ಬರಂಗಿಲ್ಲ. ಮತ್ತೊಂದು ಪ್ರಾಣಿಗಳನ್ನ ಜೀವಿಸ್ತಿರ್ತಕ್ಕಂಥ ಆಡಿ ಕುಣಿಯುವಂಥ ಪ್ರಾಣಿಗಳನ್ನ ಪ್ರಾಣವನ್ನು ತೆಗೆದು ನಾವು ಜೀವಿಸ್ಬೇಕಂತ ಭಾವ ಮಾನವರಲ್ಲಿ ಬರಂಗಿಲ್ಲ. ಬಂತು ಅಂದ್ರೆ ಅವ ಮಾನವನಲ್ಲ, ಪಶುಗಿಂತ ಕೀಳವ. ಒಂದು ಕ್ರೂರ ಪ್ರಾಣಿಗಳಿಗಿಂತ ಕೀಳಾಗಿರ್ತಾನೆ. ಯಾಕ? ಮಾನವರಲ್ಲಿ ದಯಾ, ಧರ್ಮ, ಅಹಿಂಸ ಅಂತಕ್ಕಂಥದ್ದು ಬೀಜ ಅಂಕುರ ಆಗಿರ್ತದೆ. ಹೇಗೆ ನಮ್ಮ ಮಕ್ಕಳು ನಮಗೆ ಪ್ರೀತಿ ಇರ್ತಾರೆ, ನಮ್ಮ ಮಕ್ಕಳು ದಯಾ ಧರ್ಮದಿಂದ ಅವರನ್ನು ಪಾಲನೆ ಮಾಡ್ತೀವಿ, ಅದೇ ಥರ ಮತ್ತೊಂದು ಜೀವಿಗಳ ಮೇಲೂ ದಯಾ ಇರ್ತದೆ. ಮತ್ತೊಂದು ಜೀವಿಗಳು ಕೂಡ ಜೀವಿಸಲಿ, ಅದು ಒಂದು ಜೀವಿದೆ, ಮತ್ತೊಂದು ಜೀವಿಯ ಮಗು ಇದೆ. ಆ ಜೀವ ಹೇಗೆ ಜೀವಿಸ್ಬೇಕಂತ ಇಚ್ಛೆ ಪಡ್ತದೆ, ನಾವು ಕೂಡ ಜೀವಿಸ್ಬೇಕು ಇಚ್ಛೆ ಪಡ್ತೀವಿ. ಮತ್ತೊಂದು ಜೀವ ಕೂಡ ಜಗತ್ತಿನಲ್ಲಿ ನಾವು ಉಳಿಬೇಕು, ಜೀವಿಸಬೇಕು ಅಂತ ಇಚ್ಛೆ ಪಡ್ತಾ ಇರ್ತದೆ. ಈ ಥರ ಜ್ಞಾನ ಯಾರಲ್ಲಿ ಇರ್ತದೆ, ಮತ್ತೊಂದು ಜೀವಿಯನ್ನು ಹೊಡೆದು ಕೊಂದಿ ಅದರನ್ನ ಇಲ್ಲದಂಗೆ ಮಾಡಿ ನಾವು ಜೀವಿಸ್ಬೇಕಂತ ಭಾವನೆ ಮಾಡಂಗಿಲ್ಲ. ಜೀವೋ ಜೀನೇದು, ಜೀವಿಸು ಮತ್ತು ಜೀವಿಸಲು ಬಿಡು. ಈ ತತ್ವ ಯಾರ್ದಿದೆ? ಗೊತ್ತಿಲ್ಲ. ಮಹಾವೀರ್ ಸ್ವಾಮಿ ಜೈಕಾರ ಹಾಕ್ತಾರ, ಏನಂತಾರಲ್ಲ, ಜೈಕಾರ ಹಾಕೋರೊಳಗೆ ನಾವು ಅದ್ರ ಜೊತೆ ಹಾಕ್ಬಿಡೋದು. ಏನು ಅರ್ಥ ಗೊತ್ತಿಲ್ಲ, ಏನಂತಿರಲ್ಲ, ಅದಕ್ಕೆ ಏನಂತಾರೆ? ಎಲ್ಲರ ಜೊತೆ ನಾವು ಹೇಳಿಬಿಡೋದು. ಅದರ ಅರ್ಥ, ಅದರ ತತ್ವ ಮಹಾವೀರ ಭಗವಂತರು ಯಾಕೆ ಹೇಳಿದ್ರು ಅರ್ಥ ಮಾಡ್ಕೋಬೇಕು. ಮತ್ತೊಂದು ಜೀವಿಯನ್ನ ನಾವು ನೋಯಿಸಿ, ಹೊಡೆದು ಬಡಿದು ಕೊಂದಿ ಜೀವಿಸೋದ್ರಿಂದ ಯಾವುದೂ ಲಾಭ ಇಲ್ಲ. ಮುಂದೊಂದು ಜನ್ಮದಲ್ಲಿ ಆ ಪಾಪ ಕಟ್ಟಿ ಆ ಜೀವ ಎಷ್ಟೋ ಸರಿ ನಮ್ಮನ್ನ ಕೊಂದಿ ತಿಂದು ಆನಂದ ಪಡ್ತಾ ಇರ್ತದೆ. ಮುಂದೆ ಹೇಳ್ತಾರೆ, ಒಂದು ಜೀವಿಯನ್ನ ಕೊಂದ ನಂತರ ಅದರಲ್ಲಿ ಎಷ್ಟು ರೋಮಗಳಿರ್ತಾವೆ ಅಷ್ಟು ಸರಿ ಮುಂದೊಂದು ಜನ್ಮ ನಮ್ಮನ್ನು ಕೊಂತದ್ದು. ಅದರಲ್ಲಿ ಎಷ್ಟು ರೋಮಗಳಿರ್ತವೆ ಅಷ್ಟು ಜನ್ಮ ತನಕ ನಮಗೆ ವೈರಾಗಿರ್ತದೆ. ಒಂದು ಇಲಿನ ಹೊಡೆದ್ರಿ ಅಂತ ಅದರಲ್ಲಿ ಎಷ್ಟು ರೋಮಗಳಿರ್ತಾವೆ ಅಷ್ಟು ಜನ್ಮ ತನಕ ನಿನ್ನ ವೈರಿಯಾಗಿರ್ತದೆ. ಒಂದು ಕುರಿ, ಒಂದು ಕೋಳಿ, ಯಾವುದೇ ಅಂತ ಇಟ್ಕೊಳ್ಳಿ, ಆ ಜೀವಿಯನ್ನ ಕೊಂದದಂತ ಪಾಪ ಅದರಲ್ಲಿ ಎಷ್ಟು ರೋಮಗಳಿರ್ತಾವೆ ಅಷ್ಟು ಜನ್ಮ ತನಕ ನಮ್ಮ ವೈರಿಯಾಗಿ ನಮ್ಮನ್ನ ಕೊಂದು ತಿಂದು ನಮ್ಮನ್ನ ನೋಯಿಸ್ತಾ ಇರ್ತದೆ. ಯಾರೂ ನಮ್ಮನ್ನು ಬದುಕಿಸೋರು ಇರಲ್ಲ. ಈಗ ನೋಡಿ, ನೀವು ಬಜಾರ್ದಲ್ಲಿ ಹೋಗ್ತೀರಿ, ಲೈನಿನಲ್ಲಿ ಕಟ್ಟಿರ್ತಾರೆ ಜೀವಿಯನ್ನ, ಯಾರನ್ನು ಬದುಕಿಸ್ಬೇಕು, ಈ ಜೀವಿಯನ್ನ ಬದುಕಿಸ್ಬೇಕಂತ ಭಾವನೆ ಯಾರಿಗಾರು ಆಗ್ತದೆ? ಯಾಕೆ? ಪಾಪ ಮಾಡಿ ಬಂದಿದೆ ಅದು ಪಾಪ. ಅದು ಹಿಂದೂ ಜನ್ಮದಲ್ಲಿ ಆ ಥರ ಮಾಡಿ ಬಂದಿದೆ, ಅದಕ್ಕೆ ಈ ಲೈನ್ ಹತ್ತಿದೆ. ಒಂದ್ರಿಂದ ಆದ ನಂತರ ಮತ್ತೊಂದು ನಮ್ಮದು ಹತ್ತಾ ಇರ್ತದೆ. ಯಾರಿಗೆ? ಸನ್ಮಾನ ಮಾಡ್ಲಿಕ್ಕಲ್ಲ, ಕೊಂದ್ಲಿಕ್ಕೆ. ಅದು ವಿಚಾರ ಮಾಡ್ತಿದ್ರೆ ಆ ಜೀವ ಹೋಗಿದೆ, ನಂದು ನಂಬರ್ ಹತ್ತೋದು ಇದೆ ಈಗ ಅಂತ ಗೊತ್ತಿರ್ತದೆ. ಕರೆ ಏನು ಮಾಡೋದು? ಯಾರೂ ಬಿಡಿಸೋರಿಲ್ಲ ಅದನ್ನ, ಯಾರೂ ಅದ್ರ ಮೇಲೆ ದಯಾ ಮಾಡೋದಿಲ್ಲ. ಯಾಕೆ? ಪಾಪ ಮಾಡಿ ಹೋಗಿದೆ. ಇದೇ ಥರ ಎಲ್ಲಿ ಅಹಿಂಸಾ ಧರ್ಮ ಗೊತ್ತಾಗಿಯೂ ಮನುಷ್ಯನಾಗಿ ಕೂಡ ಅದನ್ನ ಅದ್ರ ಮೇಲೆ ದಯಾ ಮಾಡಿಲ್ಲ, ಕೊಂದು ತಿಂದು ಪಾಪ ಕಟ್ಕೊಂಡು ಮತ್ತೆ ಆ ಜೀವ ಹುಟ್ಟಿದೆ. ಅದು ಆ ಜೀವ ಹುಟ್ಟಿದೆ, ಆ ಪಾಪವನ್ನ ಭೋಗಿಸ್ತಾ ಇದೆ. ಪಾಪ ಮಾಡೋ ಮತ್ತೆ ಪಾಪ ಕಟ್ಕೊಂಡು ಮತ್ತೆ ಅದೇ ಜೀವ ಹುಡ್ತಾ ಇದ್ದಾನೆ. ಅಹಿಂಸೆ ಇಲ್ಲ ಅಂತಂದ್ರೆ ಮನುಷ್ಯ ಆಗಿ ಇರೋದು ಒಂದೇ, ಹೋಗೋದು ಒಂದೇ. ಅಹಿಂಸನಾಗಿ ಬದುಕಲಿಕ್ಕಾಗಿಲ್ಲ ಅಂತಂದ್ರೆ ಅವನು ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಹಿಂಸೆ ಆಗಿದ್ದ ಅಂತಂದ್ರೆ ತಾನು ಯಾವುದು ಕೆಟ್ಟ ವಿಚಾರ ಮಾಡೋದು ಬೇಡ, ಮುಂದಿನ ಜನ್ಮದಲ್ಲಿ ನನಗೆ ಸದ್ಗತಿ ಸಿಗ್ತಾ ಇದೆ. ಇದು ಜೈನ ಧರ್ಮ ಹೇಳ್ತದೆ. ಬಹಳಷ್ಟು ಉದಾಹರಣೆಗಳಿದ್ದಾವೆ ಹೇಳಲಿಕ್ಕೆ.
ಅದೆಲ್ಲ ಹೇಳಲಿಕ್ಕೆ ಟೈಮು ಕೂಡ ಬೇಕಾಗ್ತದೆ. ಯಾರಿಗೂ ಪುರ್ಸೊತ್ತಿಲ್ಲ. ಈಗ ಹೇಳ್ತಾರಲ್ಲ, ಸಾಯ್ಲಿಕ್ಕೂ ಪುರ್ಸೊತ್ತಿಲ್ಲ, ಅಷ್ಟು ಕೆಲಸ ಇದ್ದಾವೆ. ಯಾಕ ಮೇಲೆ ಹೋಗ್ಲಿಕ್ಕೂ ಕೂಡ ಪುರ್ಸೊತ್ತಿಲ್ಲ ಅಂತೆ. ಇಲ್ಲಾಂದ್ರೆ ಯಾವಾಗಲೂ ಹೋಗ್ಬಿಡ್ತೀವಿ ನಾವು, ಪುರ್ಸೊತ್ತಿಲ್ಲ ಅಂತ. ಅವಾಗೇನ್ ಮಾಡೋದು? ನಗರದಲ್ಲಿ ಮುನಿಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ, ನಮಗೆ ಬೋಧನೆ ಮಾಡೋರು ಬಂದಿದ್ದಾರೆ. ನಮಗೆ ಪುರ್ಸೊತ್ತಿಲ್ಲ. ಸಂಸಾರ ಇಷ್ಟೊಂದು ಬೀಜಿಯಾಗಿದೆ. ಎಷ್ಟು ನಾವು ಸಂಸಾರದಲ್ಲಿ ಸಂಗ್ರಹ ಮಾಡಕ್ಕೆ ಹೋಗ್ತೀವಿ, ಎಷ್ಟು ಅದರ ಹಿಂದ್ಗಡೆ ಹೋಗ್ತೀವಿ, ಅದು ದೊಡ್ಡದಾಗ್ತಾನೆ ಹೋಗ್ತದೆ, ಸಣ್ಣದಾಗಂಗಿಲ್ಲ. ಸಂಸಾರವನ್ನು ಉದ್ಧಾರ ಮಾಡಿದವರು ಯಾರೂ ಇಲ್ಲ ಎಷ್ಟೊಳಗೆ. ಚಕ್ರವರ್ತಿ, ರಾಜ, ಮಹಾರಾಜ, ಅರ್ಧಚಕ್ರಿ, ಷಟ್ಕಂಡ ಅಧಿಪತಿ ಚಕ್ರವರ್ತಿಯು ಕೂಡ ಸಂಸಾರವನ್ನು ಉದ್ಧಾರ ಮಾಡೋಕ್ಕಾಗಿಲ್ಲ. 96,000 ಜನ ರಾಣಿಯರನ್ನು ಇಟ್ಟುಕೊಂಡ್ರು ಕೂಡ ಅವನಿಗೆ ಸಂತೃಪ್ತಿ ಆಗಿಲ್ಲ. ರಾವಣಿಗೆ 16,000 ಜನ ರಾಣಿಯರಿದ್ರು ಕೂಡ ಸೀತನ ಮೇಲೆ ಮೋಹಿತ ಆಗಬೇಕಾಯಿತು. 16,000 ಜನ ರಾಣಿಯರು ರಾವಣನಿಗೆ. ಸಂಸಾರದಲ್ಲಿ ಮೋಹ ಬೆಳೀತಾ ಹೋಗುತ್ತೆ ಬಿಟ್ರೆ ಕಮ್ಮಿ ಆಗಂಗಿಲ್ಲ. ನಾವು ಕಮ್ಮಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಆತ್ಮ ಕಲ್ಯಾಣ ಆಗ್ತದೆ. ಎಷ್ಟು ದೊಡ್ಡದಾಗ್ತದಲ್ಲ, ಎಷ್ಟೊಂದು ನಾವು ಸಂಬಂಧ ಬೆಳೆಸ್ಕೊಂತ ಹೋಗ್ತೀವಿ, ಅಷ್ಟೊಂದು ನಮ್ಮ ಆತ್ಮನಲ್ಲಿ ವಿಕಲ್ಪ ಸಂಕಲ್ಪಗಳು ಬೆಳೀತಾ 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 ನಮ್ಮ ಆತ್ಮನ ಗುಣಗಳನ್ನೇ ಮರಿತಾ ಹೋಗ್ತದೆ. ಆತ್ಮ ಮರೆತೇ ಹೋಗ್ತದೆ. ಆತ್ಮ ಯಾರು ಅಂತಕ್ಕಂಥ ಗೊತ್ತಾಗಂಗಿಲ್ಲ, ನಾನು ಯಾರು ಅಂತ ಗೊತ್ತಿರಂಗಿಲ್ಲ. ಬೇರೆಯದ್ದೇ ಚಿಂತೆ, ಬೇರೆ ವಸ್ತುದೇ ಚಿಂತೆ, ಪರವಸ್ತುಗಳನ್ನ ಚಿಂತೆ ಮಾಡಿ 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 ಈ ಆತ್ಮನಲ್ಲಿ ಪುರ್ಸೊತ್ತೇ ಸಿಗಂಗಿಲ್ಲ ತನ್ನ ಆತ್ಮ ಕಲ್ಯಾಣಕ್ಕೆ. ಜಿನೇಂದ್ರ ಭಗವಂತನ ದರ್ಶನ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಬಂದು ದರ್ಶನಂ ದೇವದೇವಶ್ಯ ಅಂತ ಮನೇಲೆ ಹೇಳ್ಕೊತೀವಿ. ಏನು ಮಾಡ್ತೀವಿ ಅಂದ್ರೆ ಏನರ್ಥ? ದರ್ಶನಂ ದೇವದೇವಶ್ಯ, ದರ್ಶನಂ ಪಾಪನಾಶನಂ. ನನ್ನ ಪಾಪನಾಶ ಆಯ್ತು. ಮಂದಿರ ಯಾಕೆ ಕಟ್ಟ್ಯಾರ ಹಿರಿಯವರು? ಭಗವಂತರು ಯಾಕೆ ವಿರಾಜಮಾನ ಮಾಡಿದ್ದಾರೆ? ಇಷ್ಟೆಲ್ಲ ಖರ್ಚು ಮಾಡಿ ಪಂಚ ಕಲ್ಯಾಣ ಮಾಡಿ ಶ್ರೀ ಜಿನೇಂದ್ರ ಭಗವಂತರನ್ನ ಉಂಚಾಸನಲ್ಲಿ ಯಾಕೆ ಕುಣಿಸಿದ್ದಾರೆ? ಮುಂದೆ ಬರುವಂತ ಬೊಬ್ಬೆ ಜೀವಿಗಳು ದರ್ಶನ ಮಾಡಿ ಪಾಪ ನಾಶ ಮಾಡಿಕೊಳ್ಳಿ ಅಂತ. ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ. ಬಾಯಿಗೆ ಹೇಳ್ತಾ ಕೂತ್ಕೊಂಡ್ರೆ ನಡೆಯಂಗಿಲ್ಲ, ಪಾಪ ನಾಶ ಆಗಂಗಿಲ್ಲ. ದಿನ ಒಂದ್ಸರಿ ಬಂದು ಜಿನೇಂದ್ರ ಭಗವಂತನ ದರ್ಶನ ಮಾಡಿದ್ರೆ ಮಾತ್ರ ಪಾಪ ನಾಶ ಆಗ್ತದೆ. ಕಾಲ ಮೇಲೆ ಇಟ್ಟುಬೇಡ ಪುಸ್ತಕ. ವಿವೇಕ ಬಹಳ ಮುಖ್ಯ ಇರ್ತದೆ. ಏನು ಜ್ಞಾನ ಇದ್ರೂ ಕೂಡ ವಿವೇಕ ಇಲ್ಲ ಅಂತಂದ್ರೆ ಅದು ಹಿಂಗೆ ಮಾಡಿಸ್ತದೆ. ಒಬ್ಬನ ಮನೆಯಲ್ಲಿ ಒಂದು ರತ್ನ ಇತ್ತು. ಅವ ಕಟ್ಟಿಗೆ ಮಾನವ. ಕಟ್ಟಿಗೆ ತರ್ಲಿಕ್ಕಂತ ಹೋಗಿದ ಸಮುದ್ರ ಸೈಡಲ್ಲಿ ಒಂದು ಹೊಳೆಯುವ ಕಲ್ಲು ಸಿಕ್ತು. ತಗೊಂಡು ಬಂದ. ಅದು ರತ್ನ ಇತ್ತು, ಚಿಂತಾಮಣಿ ರತ್ನ ಇತ್ತು. ಆ ರತ್ನ ಇತ್ತು, ಮನೆಗೆ ತಂದು ಇಟ್ಟ. ಯಾವುದು ಬೆಳಕು, ಲೈಟ್ ಬೇಡ, ಚಿಮಣಿ ಎಣ್ಣೆ ಬೇಡ, ಏನು ಬೇಡ, ಮನೆಯೆಲ್ಲ ಬೆಳಕು ಕಡಿತು. ಅವನಿಗೆ ಗೊತ್ತಿಲ್ಲ ಇದು ರತ್ನ ಐತೆ ಅಂತ. ಅವನಿಗೆ ಚಿಮಣಿ ಎಣ್ಣೆ ಎಲ್ಲ ಉಳಿಯೋ ಕಡಿತು. ಬಡವ ಇದ್ದ, ಚಿಮಣಿ ಎಣ್ಣೆ ಉಳಿಯೋ ಕಡಿತು. ಅವಾಗ ಭಾಳ ಲಾಭ ಆಯಿತು, ಖುಷಿಯಾಗಿದ್ದ. ಹುಡುಗರು ತಗೊಂಡು ಆಡ್ತಿದ್ರು ದಿನೆಲ್ಲ ಆ ಕಲ್ಲನ್ನ. ರಾತ್ರಿ ಒಂದು ಮೂಲೆಗೆ ಇಡ್ತಿದ್ರು, ಎಲ್ಲ ಬೆಳಕಾಗ್ತಿತ್ತು. ಒಬ್ಬ ರತ್ನ ವ್ಯಾಪಾರಿ ರಸ್ತೆಯಲ್ಲಿ ಹೋಗ್ತಾ ಇದ್ದ. ಇವರಲ್ಲಿ ಚಿಮಣಿ ಎಣ್ಣೆ ಇಲ್ಲ, ಏನೂ ಇಲ್ಲ, ಲೈಟ್ ಇದೆಯಲ್ಲ ನೋಡ್ಬೇಕಂತ ಒಳಗೆ ಬಂದು ನೋಡ್ದ. ಆ ಕಲ್ಲು ಹೊಳಿತಾ ಇತ್ತು. ಅವನಿಗೆ ಗೊತ್ತಾಯ್ತು ಇದು ರತ್ನ ಇದೆ. ಅವನು ಕೇಳ್ದ ಆ ಕಟ್ಟಿಗೆ ಮಾರೋವನಿಗೆ, ರತ್ನ ವ್ಯಾಪಾರಿ, ಇದು ಎಲ್ಲಿ ಸಿಕ್ತು ನಿಮಗೆ ಅಂತ. ಇಲ್ಲ, ಮೊನ್ನೆ ಕಟ್ಟಿಗೆ ತರಕ್ಕೆ ಹೋಗಿದ್ದೆ, ಸಮುದ್ರ ದಿಡದಲ್ಲಿ ಕಲ್ಲಿತ್ತು, ತಗೊಂಡು ಬಂದೆ. ಖರೆ ನಮಗೆ ಭಾಳ ಲಾಭ ಆಗ್ತೈತ್ರಿ, ಭಾಳ ಬೆಳಕು ಕೊಡ್ತಿದೆ, ಚಿಮಣಿ ಎಣ್ಣೆ ಉಳಿತಾ ಇದೆ, ಹುಡುಗರು ತಗೊಂಡು ಆಡ್ತಾರದನ್ನ.
ಸೌಕರ್ಯ ಇದು ಚಿಂತಾಮಣಿ ರತ್ನ ಐತ್ರಿ. ಚಿಂತಾಮಣಿ ರತ್ನ ಈ ಕಲ್ಲೇನು ಚಿಂತಾಮಣಿ ರತ್ನ ಆಗತ್ರಿ? ನಿಮಗೆ ಪರಿಚಯ ಇಲ್ಲ ಅದು. ಹಾಗಾದ್ರೆ ಏನು ಲಾಭ ಆಗತ್ತೆ ನಮ್ಮಿಂದ? ನೀನು ಏನು ಬೇಡಿದ್ರೂ ಕೂಡ ಕೊಡಕ್ಕೆ ಸಾಧ್ಯ ಐತದ. ನಿನ್ನೇನು ಚಿಂತೆ ಆಯ್ತು ಅದನ್ನೆಲ್ಲ ದೂರ ಮಾಡ್ತದದು. ಹಾಗಾದ್ರೆ ನೀವೆಲ್ಲ ಕೂತ್ಕೊಳ್ಳಿ, ನಾ ಬೇಡ್ತೀನಿ. ಏನು ಬೇಕು ನಿಮಗೆ? ನಂಗೆ ರತ್ನದ ಕಂಬಳಿ ಬೇಕು. ಹಾಗಾದರೆ ಅದನ್ನು ಬೇಡೋದ್ರ ಹತ್ರ ಹೋಗಿ, ಅದು ಹೋಗಿ ಬೇಡ್ಕೊಂಡ ರತ್ನದ ಕಂಬಳಿ ಬಂದು ಬಿತ್ತು ಮೈ ಮೇಲೆ. ಖುಷಿ ಆಯ್ತು ಅವನಿಗೆ. ಅಲ್ಲಿ ತನಕ ಗೊತ್ತೇ ಇಲ್ಲ ಚಿಂತಾಮಣಿ ರತ್ನ ಐತೆ ಅಂತ ಹೇಳಿ ಅವನಿಗೆ. ಇದು ಹಾಗೆ ನಾವು ಮಾನವ ಜನ್ಮ ಅಂತಕ್ಕಂಥದ್ದೊಂದು ಚಿಂತಾಮಣಿ ರತ್ನ ಇದ್ದಂಗೆ. ಇದು ಒಂದು ಸರಿ ಹೋಯ್ತು ಅಂತ ಅಂದ್ರೆ ಸಮುದ್ರದಲ್ಲಿ ಬಿತ್ತು ಅಂತ ರತ್ನ ಸಿಗಂಗಿಲ್ಲ. ಅದೇ ಥರ ಈ ಮಾನವ ಜನ್ಮ ಹೋಗಿ ಸಂಸಾರ ಸಮುದ್ರದಲ್ಲಿ ಬಿತ್ತು. ಯಾರು ಬಂಧು ಬಾಂಧವರು, ಈ ಮನೆ ಹೊಲ, ಮೊಬೈಲ್, ಗಾಡಿ ಗೋಡ, ಬಂಗ್ಲೆ, ಫ್ಯಾಕ್ಟ್ರಿ ಯಾವುದು ನಮ್ಮನ್ನ ಎತ್ತಕ್ಕೆ ಬರಂಗಿಲ್ಲ. ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಪಾಪ ಕಟ್ಟಿಕೊಂಡು. ಈ ಸಂಸಾರ ಸಮುದ್ರದಲ್ಲಿ ಈ ಮಾನವ ಧರ್ಮ, ಈ ಆತ್ಮ ಹೋಗಿ ರತ್ನ ಹೋಗಿ ಬಿತ್ತು. ಯಾರು ನಾವು ರಕ್ಷಣೆ ಮಾಡಂಗಿಲ್ಲ. ನಮಗಿದ್ರ ಬೆಲೆ ಗೊತ್ತಾಗ್ತಿಲ್ಲ. ಈಗ ನಾವೇನು ಮಾಡ್ತೀವಿ? ಕುರಿ ಇದ್ದು, ಕುರಿಯೊಳಗೆ ಹುಲಿ ಇದ್ದು, ಆ ಹುಲಿ ನಾನು ಕುರಿ ಅಂತ ತಿಳ್ಕೊಂಡಂಗೆ ನಾವೇನ್ ಮಾಡಿದ್ವಿ? ಅಜ್ಞಾನಿ ಜನಗಳೊಳಗಿದ್ದು ನಾವು ಕೂಡ ಇವ್ರಂಗೆ ಅಂತ ತಿಳ್ಕೊಂಡು ನಾವು ಕೂಡ ಮಾನವತ್ವವನ್ನು, ಈ ಆತ್ಮದ ಮಹತ್ವವನ್ನು ಕಳ್ಕೊಂತ ಇದೆ. ವಿಚಾರ ಮಾಡ್ರಿ, ಈ ಆತ್ಮನ ಬೆಲೆ ಬಹಳ ಐತಿ. ಪರಮಾತ್ಮನಾಗುವಂಥ ಶಕ್ತಿ ಆತ್ಮನಲ್ಲಿದೆ. ಕರೆ ಅದಕ್ಕೆ ಪ್ರಕ್ರಿಯೆ ಬಾಳಿದೆ. ಅಜ್ಞಾನದಿಂದ ನಾವು ಇದನ್ನ ತಿಳ್ಕೊಂತ ಇಲ್ಲ. ಆತ್ಮನ ತತ್ವವನ್ನು ನಾವು ಅರ್ಥಕೊಂತ ಇಲ್ಲ, ಪ್ರಕಟ ಮಾಡ್ಕೊಂತ ಇಲ್ಲ. ನಾವು ಅದಕ್ಕಾಗಿ ಪರಮಾತ್ಮ ಆಗಿಲ್ಲ, ಪಾಪಾತ್ಮ ಆಗಿ ಇದ್ದೀವಿ. ಈ ಪಾಪಾತ್ಮನನ್ನ ಪರಮಾತ್ಮ ಮಾಡ್ಬೇಕಂತಂದ್ರೆ ಆತ್ಮನಲ್ಲಿ ಧರ್ಮ ಧಾರಣ ಮಾಡಬೇಕು. ಧರ್ಮ ಧಾರಣ ಮಾಡಬೇಕು. ಧರ್ಮವೇ ನಮ್ಮನ್ನು ಉತ್ತಮ ಸುಖದಲ್ಲಿ ತಾವಿಡ್ತದೆ ಬಿಟ್ಟರೆ ಮತ್ತಾರೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರತ್ನ ಅವನಿಗೆ ಗೊತ್ತಾದ ನಂತರ ಅವು ಏನೇನು ಬೇಡ್ತಿದ್ದ ಅದೆಲ್ಲ ಕೈಯಾಗ ಸಿಕ್ಕಿಡಿತು. ದೊಡ್ಡ ಬಿಲ್ಡಿಂಗ್, ಬಂಗ್ಲೆ ತಯಾರಾಯಿತು. ದೊಡ್ಡ ಲೋಭಿ ಆದವ, ಏನು ಬೇಕಾದ್ರೆ ಬೇಡ್ಕೊಂಡವ. ದೊಡ್ಡ ಸೌಕಾರಿ, ಅದಕ್ಕೆ ಕಟ್ಟಿಗೆ ಮಾರೋವ, ಕಟ್ಟಿಗೆ ಕೊಡುವಂಥ ಫ್ಯಾಕ್ಟ್ರಿ ಇಟ್ಟ. ದೊಡ್ಡ ವ್ಯಾಪಾರಿ ಆದ, ಪುಣ್ಯಾತ್ಮ ಆದ. ಅದು ಜ್ಞಾನ ಇಲ್ದಿದ್ರೆ ಅದು ಬೆಲೆ ನಮಗೆ ಗೊತ್ತಾಗಂಗಿಲ್ಲ. ಈಗ ಮೊಬೈಲ್ ಐತೆ ಕೈಗೆ ಅಂತಂದ್ರೆ ಆಪ್ರೇಟ್ ಮಾಡೋಕ್ಕೆ ಗೊತ್ತಿಲ್ಲ. ಅದು ಯಾವ ಫೈಲಲ್ಲಿ ಏನು ಬರ್ತಂತ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ನಾವು ಏನು ಮಾಡೋದು? ಅದನ್ನ ತಗೊಂಡು ಮೊಬೈಲ್ ಮತ್ತೊಬ್ಬರಿಗೆ ಕೊಡ್ಬೇಕಾಗತ್ತೆ. ಇದೊಂದು ಸ್ವಲ್ಪ ಮೊಬೈಲ್ ಬಂದಿತ್ತೆ, ಸ್ವಲ್ಪ ಚಾಲು ಮಾಡಿಕೊಡು. ಯಾರ್ದು ನಂಬರ್ ಬಂತು ಅದನ್ನು ತೆಗೆದುಕೊಡು. ಇದೊಂದು ಮೊಬೈಲ್ ಎಲ್ಲಿಂದ ಬಂತು? ಅದ್ರ ಮೇಲೆ ಸಿಟ್ಟು ಮಾಡೋದಾಗುತ್ತೆ. ಸಣ್ಣ ಮೊಬೈಲ್ ಇದ್ದು ಚಲೋ ಇರ್ತಿತ್ತು, ಇದು ಎಲ್ಲಿಂದ ಬಂತು ಯಾರಿಗೆ ಗೊತ್ತು? ಅದ್ರ ಬೆಲೆ ಗೊತ್ತಿಲ್ಲ, ಅದ್ರ ಜ್ಞಾನ ಇಲ್ಲ ನಮಗಂತ ತಗೊಂಡೇನು ಮಾಡೋದು? ಇದು ಹಂಗೆ ಮಾನವತ್ವ ನಮಗೆ ಬೆಲೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಮಾನವರಲ್ಲಿ ಕೂಡ ಶ್ರೇಷ್ಠ ಧರ್ಮ ತೀರ್ಥಂಕರರ ಕುಲದಲ್ಲಿ ಹುಟ್ಟಿವಿ, ಅದು ನಮಗೆ ಗೊತ್ತಿಲ್ಲ. ಮಹಾವೀರ ಭಗವಂತರು ಹೇಳಿದಂಥ ತತ್ವವನ್ನು ನಾವು ಕಲ್ತ್ಕೊಳ್ಳಕ್ಕೆ ಪುರ್ಸೊತ್ತಿಲ್ಲ. ಸಂಸಾರ ಸಂಸಾರ, ದಿನ ರಾತ್ ಅದೇ 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 ಮುಂದೊಂದು ಚಿಂತೆ. ಹೇಳ್ತಾರೆ, ಯಾಕೆ ಬರಲ್ಲ? ಶಿಬಿರ ನಡೀತಾ ಇದೆ, ಮಹಾರಾಜರು ಬಂದಿದ್ದಾರೆ, ದರ್ಶನಕ್ಕೆ ಯಾಕೆ ಬರಲ್ಲ? ಪುರ್ಸೊತ್ತಿಲ್ರಿ, ಭತ್ತ ಬಿತ್ತುವ ಟೈಮ್ ಆಗಿದೆ. ಈಗ ಹಸನ ಮಾಡ್ಕೊಂಡಿಲ್ಲ, ಮನ ಬಿತ್ತಿಲ್ಲ ಅಂದ್ರೆ ಮುಂದೆ ಏನು ತಿನ್ನೋದು? ಮುಂದೊಂದು ಚಿಂತೆ. ಚಿಂತೆಯ ಮೇಲೆ ಚಿಂತೆ ಬರುವುದು, ನಿಶ್ಚಿಂತನಾಗಿರು ಮಾನವ. ಅಹಿಂಸ ಧರ್ಮವ ಮರೆತು ಚಿಂತೆಯಲ್ಲಿ ಏತಕ್ಕೆ ಮೊಳಗುವೆ ಮಾನವ, ಏತಕ್ಕೆ ಮೊಳಗುವೆ ಮಾನವ. ಚಿಂತೆ ಮೇಲೆ ಚಿಂತೆ ಬರ್ತಾ ಇರ್ತಾವೆ. ಧರ್ಮಾತ್ಮನಿಗೆ, ಧರ್ಮವನ್ನು ನಂಬಿ ನಡೆಯುವಂಥ ಪುರುಷನಿಗೆ ಸ್ವಲ್ಪ ಪುರುಷಾರ್ಥ ಮಾಡೋ ಹೊಲಕ್ಕೆ ಹೋಗಿ ಬಂದರೂ ಸಾಕಾಗತ್ತೆ. ಅವನಿಗೆ ಸಿಗೋದು ಸಿಕ್ಕೇ ಸಿಗ್ತದೆ. ಆದರೆ ಧರ್ಮ ಬಿಟ್ಟು ನಾವು
ಕರ್ಮ ಅಷ್ಟೇ ಮಾಡ್ತಾ ಇರ್ತೀವಿ, ಅಲ್ಲೇ ಅದನ್ನೇ ಮಾಡ್ತಾ ಇರ್ತೀವಿ ಅಂದ್ರೆ ಕೈಗೆ ಬಂದದ್ದು ನೀವೇ ಹೇಳ್ತೀರಿ ನೋಡ್ರಿ, ನಾ ಹೇಳ್ತೇನೆ. ಯಾವ್ದಾರು ಒಂದು ರೀತಿಯಲ್ಲಿ ಹಾಳಾಗುತ್ತೆ. ಬೆಳೆ ಚಲೋ ಬಂತು, ಕೊಯ್ಯುವಾಗಲಾರು ಮಳೆ ಹೋಯ್ತವ್ರು ಏನ್ ಬಂತು? ಪುಣ್ಯಾತ್ಮ ಜೀವಿಗೆ ಯಾವಾಗ ಮಳೆ ಬಿಡ್ತದೆ ಯಾವಾಗಲೇ ಎಲ್ಲ ಕೈ ಬರ್ತದೆ. ಯಾವಾಗ ಬೆಳೆ ಬಿತ್ತಬೇಕು ಆವಾಗಲೇ ಅವು ಪುರ್ಸೊತ್ತು ಕೊಡ್ತದೆ ಮಳೆ. ಪುಣ್ಯಾತ್ಮ ಇಲ್ಲ, ಪಾಪಿ ಇದ್ದಾನೆ, ಪಾಪ ಕಟ್ಕೊಂತಾ ಇದ್ದಾನೆ, ಧರ್ಮವನ್ನ ಬಿಟ್ಟು ಅಲ್ಲೇ ಅದೇ 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 ಅಂತ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವು ಮಾಡ್ದಷ್ಟೇ ಕಾಣ್ತದೆ, ದುಡ್ದಷ್ಟೇ ಕಾಣ್ತದೆ, ಏನು ಕೈಗೆ ಬರಂಗಿಲ್ಲ. ಯಾಕ? ಪುಣ್ಯ ಕಟ್ಕೊಂಡಿಲ್ಲ. ಒಂದು ಜಿನ ಮಂದಿರಕ್ಕೆ ಹೋಗೋನ್ ಪುರ್ಸೊತ್ತಿಲ್ಲ. ಗುರುಗಳು ಕಾಲಿಂದ ನಡೆದು ಒಂದು ಹೊತ್ತು ಊಟ ಮಾಡಿ ಕೇಸು ಲೋಂಚಿ ಮಾಡಿಕೊಂಡು ಅಂತರಾಯ ಅಲಾಭ ಉಪವಾಸ ಎಲ್ಲ ಸಹನ ಮಾಡಿಕೊಂಡು ಬಂದ್ರು ಕೂಡ ಅವ್ರ ದರ್ಶನ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಅವ್ರ ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಅವ್ರನ್ನ ಯಾರು ತಂದ್ರೆ ಅವರೇ ನೋಡ್ಕೊಳ್ಳಿ, ನಮಗೆ ಆಗ್ಬೇಕು. ಇನ್ನು ಅಂತ ಜೀವಿಗಳು ಇದ್ದಾವೆ. ಧರ್ಮಕರ್ತ ಸಂಸಾರ ಸುಖ, ಧರ್ಮಕರ್ತ ನಿರ್ವಾಣ, ಧರ್ಮ ಪಂಥ ಸಾಧಿಸದಿದ್ದರೆ ನರನು ತಿರಿಯಂಚ ಸಮಾನ ಅಂತ ಆಚಾರ್ಯ ಹೇಳಿದ್ರು. ಈ ತತ್ವ ಸುಳ್ಳಾಗಂಗಿಲ್ಲ. ಧರ್ಮ ಮಾಡ್ತಾ ಮಾಡ್ತಾ ಸಂಸಾರ ಸುಖ ಸಿಗ್ತದೆ. ಧರ್ಮ ಮಾಡುವವನಿಗೆ ನಿರ್ವಾಣ ಮೋಕ್ಷ ಪದವಿ ಸಿಗ್ತದೆ. ಧರ್ಮ ಪಂಥವನ್ನ ಸಾಧಿಸದಿದ್ದಂಥ ಮನುಷ್ಯನು ಪಶುಗೆ ಸಮಾನ ಅಂತ ಹೇಳಿದ್ದಾರೆ. ಪಶುಗೆ ಸಮಾನ ಅಂತ ಹೇಳಿದ್ದಾರೆ. ನಾ ಹೇಳ್ತಿಲ್ಲ ಮಾರದೆ ನಮ್ಮ ಪಶು ಅಂತ ತಿಳ್ಕೊಂಡ್ರಿ, ನೀವು ಬರ್ರಿ ನಾಳೆ ನಮ್ಮ ಮನೆ ಮುಂದೆ. ನಾ ಹೇಳ್ತಿಲ್ಲ, ಆಚಾರ್ಯರು ಹೇಳಿದ್ದಾರೆ, ಭಗವಂತ ಹೇಳಿದ್ದಾರೆ, ಅವ್ರ ತತ್ವ ನಂಬರಿ. ಏನು ಹೆದರ್ಬೇಡಿ, ಪ್ರವಚನ ಆಗೋ ತನಕ ಮಳೆ ಬೀಳಂಗಿಲ್ಲ. ಮೇಲೆ ಯಾಕೆ ನೋಡ್ತೀರಿ? ಮಂದಿ ದೊಡ್ಡದೈತೆ, ಒಳಗೆ ಹೋಗಿ ಕೂತ್ಕೋಬೋದು. ಬಂದು ಯಾವಾಗ ಮುನಿಗಳು ಊರಲ್ಲಿ ಬರ್ತಾರೆ, ಅದೇ ದೀಪಾವಳಿ, ಅದೇ ದಸರಾ. ಇದೇ ಒಂದು ನಿಮ್ಮ ಊರಿನಲ್ಲಿ 100 ಮನೆ ಇದೆ, 50-25 ಮನೆ ಇದೆ. MP ಹೋದ್ರೆ ನಾವು ಇವತ್ತು ಬರುವಾಗ ಬೇಂಡ್ ಬಾಜಿ ಹಚ್ಚಿ ಮಂದಿರ ತನಕ ಕರ್ಕೊ ಬರ್ತಾ ಮುನಿಗಳು ಬಂದ್ರು ಅಂದ್ರೆ ತೀರ್ಥಂಕರು ಬಂದಂಗೆ ಅವರಿಗೆ. ನಮ್ಮ ಪುರ್ಸೊತ್ತಿಲ್ಲ. ಮೊನ್ನೆ ಮಜ್ಗಾಂವ್ನಲ್ಲಿ 5:40 ತನಕ ಅಲ್ಲಿ ಇದ್ದೆ. ಯಾಕ ಅಷ್ಟರ ಮೇಲೆ ಯಾಕೆ ಬಿಟ್ರಿ ಕೇಳ್ಬೋದು ನೀವು. ದಾಮಣಿ ಊರಲ್ಲಿ ಏಪ್ರಿಲ್ 9ರಿಂದನೇ ಶಿಬಿರ ಹಚ್ತಾ ಇದ್ರು. ನಾವು ಇಲ್ಲ, ಮುಂದೆ ತಗೊಳ್ಳಿ, ನಾವು ಬೇರೆ ಕಡೆ ಮಾತು ಕೊಟ್ಟಿವಿ ಅಂತ ಮುಂದುವರಿಸ್ತಾ ಖಾನಾಪುರ ತಾಲೂಕಿಗೆ ಹೋದವು. ಖಾನಾಪುರ ತಾಲೂಕಿಗೆ ಎಷ್ಟೋ ಕೆಲಸ ಹತ್ತಿಬಿಟ್ಟರು. ಶಿಬಿರ ಆಯಿತು, ವೇದಿ ಪ್ರತಿಷ್ಠೆ ಆಯಿತು, ಮತ್ತೆ ವಾರ್ಷಿಕ ಪೂಜಾಗಳಿದ್ದು, ಮತ್ತೊಂದು ಊರಲ್ಲಿ ಎಷ್ಟು ಸಣ್ಣ ಪುಟ್ಟ ಕೆಲಸ ಗೆದ್ದಳಿದ್ದು ಮುಂದುವರಿಸ್ತಾ ನಮಗೆ ಗೊತ್ತಿಲ್ಲ. ಮಜ್ಗಾಂವ್ಗೆ ಒಂದು ದಿವಸ ಮಾತು ಕೊಟ್ಟಿದ್ದೆವು, 15 ತಾರೀಕು ಮೇ 15ಕ್ಕೆ ಮಜ್ಗಾಂವ್ ಬರ್ತೀವಿ ಅಂತ. ಗೊತ್ತಿಲ್ಲ, ನಮ್ಗೆ ಕೊಟ್ಟಿದ್ದೇ ನೆನಪಿರಲಿಲ್ಲ. ಅವ್ರು ಬಂದು ಕೂತ್ರು. ಇನ್ನು 15 ತಾರೀಕು ದಾಮನೆಯಲ್ಲಿ ವಿಧಾನ ಇಟ್ಟು ಶಿಬಿರ ಶುರು ಮಾಡಬೇಕಂತ ಹೇಳಿದ್ದೀವಿ. ಅದು ನನಗೂ ನೆನಪಿತ್ತು. ಮಜ್ಗಾಂವ್ಗೆ ಹೇಳಿದ ನಂತರ ನಾವು ಮುಂಚೆ ಹೇಳಿದ್ರಲ್ಲಿ ಮಾಡಿದ್ರೆ ಆಯಿತು, 14 ತಾರೀಕು ಅವ್ರಿಗೆ ಇಡ್ತೀವಿ, 15 ತಾರೀಕು ನಿಮ್ಗೆ ಕೊಡ್ತೀವಿ ತಗೊಳ್ಳಿ ಅಂಥೇಳಿ ಅವ್ರಿಗೆ ಕೊಟ್ಟಾಯಿತು. ಕೊಟ್ಟ ನಂತರ ಮಜ್ಗಾಂವ್ದವ್ರು ಖುಷಿ ಆದರು. ಕರೆ ನಾವು ಹೋಗೋದು ಬರೋದು ಹೆಂಗೆ, 7-8 ಕಿಲೋಮೀಟ್ರ್ ಬರಬೇಕು. ವಿಧಾನ ದೊಡ್ಡದು ಇದೆ. 5:30 ತನಕ ವಿಧಾನ ಮುಗಿಲ್ಲ. ಇನ್ನೂ ಜಯಮಾಲ ಇದೆ, ಇನ್ನೂ ಮಹಾರ್ಘ್ಯ ಇದೆ, ಆರತಿ ಇದೆ, ತೊಟ್ಲೆಲ್ಲ ಸವಾಲು ಮಾಡಿದ್ದಾರೆ. ಮಹಾರಾಜ ಇವತ್ತು ಹೋಗಲ್ಲ ಅಂತ ತಿಳ್ಕೊಂಡಿದ್ರೆ ಅವಾಗ ನಾವು ಮಾತು ಕೊಟ್ಟು ತಪ್ಪಾರ್ದು ಅಂತೇಳಿ
ಮಹಾರ್ಘ್ಯ ಮಾಡಿದವನೇ ಎದ್ದು ನಿಂತು ಹೋಗ್ತೀನಿ ಅಂಥೇಳಿ ಎಲ್ಲ ಗೊಳ್ಳ ಅಂತ ಒಳಗೆ ಹಿಡಿದ್ರು. ಇಲ್ಲ, ದಾವಣಿಯಲ್ಲಿ ಮಾತು ಕೊಟ್ಟಿವಿ, ಚಿಕ್ಕ ಮಕ್ಕಳಿಗೆ ಮತ್ತೆ ಶ್ರಾವಕ ಸಂಸ್ಕಾರ ಶಿಬಿರಿದೆ, ಅಲ್ಲಿ ಹೋಗಲೇಬೇಕು ಅಂಥೇಳಿ ಎಷ್ಟು ಕಷ್ಟ ಆದರೂ ದಿನೆಲ್ಲ ಒರ್ಲಿ ಕೆಟ್ಟ ನೋಯಿಸಿತ್ತು, ಆದರೂ ಹೊಂಟಿವಿ ಅಲ್ಲಿಂದ. ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ. ಕೆಲವರು ಹೇಳ್ತಾರೆ ನಮ್ಗೆ ಹೇಳೇ ಇಲ್ಲ ಮಾರಾದ್ರೆ, ಯಾರು ಮೆಸೇಜ್ ನೋಡಿಲ್ಲ ಬಹುಶಃ. ಎಲ್ಲ ನೋಡ್ತಾರೆ, ಆ ಮೆಸೇಜ್ ನೋಡಿಲ್ಲ. ಆದರೂ ಕೂಡ ದಾವಣಿಗೆ ಬಂದಾಯ್ತು. ನಿನ್ನೆ ಮೊನ್ನೆ ದಾವಣಿಗೆ ಬಂದು ನೋಡ್ತೀವಿ, ಮಕ್ಕಳು ಎಷ್ಟು ಜನ ಕುಣಿತಾ ಇದ್ದಾರೆ ಮಾರಾದ್ರೆ. ಶಿಬಿರ ಶಿಬಿರ ಶಿಬಿರ. ಯಾಕೆ ಸುಟ್ಟಿ ಇದೆ ಅವರಿಗೆ, ದೊಡ್ಡವರಿಗೆ ಸುಟ್ಟಿ ಇಲ್ಲ. ಈಗ ಕಾಲೇಜ್ ಶುರು, ಈಗ ಗದ್ದೆ ಕೆಲಸ ಶುರು, ಈಗ ಅವ್ರಿಗೆ ಪುರ್ಸೊತ್ತೇ ಇಲ್ಲ. ಹೇಳುವಂಥವ್ರು ಬಂದ್ರು ಕೇಳಕ್ ಪುರ್ಸೊತ್ತಿಲ್ಲ, ಕೇಳುವಂಥವ್ರು ಇದ್ರೆ ಹೇಳಕ್ಕೆ ಇರಲ್ಲ. ಕಡ್ಲಿದ್ದ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡ್ಲಿಲ್ಲ. ಯಾವಾಗ ಹೆಂಗಾಗೋದು ಉದ್ಧಾರ? ಅದಕ್ಕಾಗಿ ಬಂಧುಗಳೇ, ಈಗಲೂ ಕೂಡ ಸಮಯ ಇದೆ. 2 ದಿವಸ ಹೋಯ್ತು, ಹಂಗೆ ಕಾಲು ಕರೆದು ಹೋಯ್ತು. ನಾಳೆಯಿಂದ ಯಾರ್ಯಾರಿಗೆ ಪುರ್ಸೊತ್ತೈತೆ ಅವ್ರ ಲಾಭ ತಗೋಬೋದು. ಮುಂಜಾನೆ 6 ಗಂಟೆ ಅಂದರೆ ಅಭಿಷೇಕ ಶುರುವಾಗಿರ್ತದೆ. 7 ಗಂಟೆ ಒಳಗೆ ಅಭಿಷೇಕ ಕಾರ್ಯಕ್ರಮ ಮುಗೀತದೆ. ಮಕ್ಕಳಿಗೆ ಕ್ಲಾಸಸ್ ಶುರು ಆಗ್ತವೆ. ಆಮೇಲೆ ಮಹಾರಾಜರು ತಮ್ಮ ಕ್ರಿಯೆಕ್ಕಾಗಿ ಕಾಡಿಗೆ ಅಥವಾ ಆಹಾರಕ್ಕಾಗಿ ಹೋಗ್ತಾರೆ. ಅದೇ ಥರ ಮುಂದೆ ಸಹಿತ ಮಳೆ ಬಂತು, ನಿಮ್ಮದು ಟೈಮ್ ಮುಗೀತು. ನಾಳೆ 6 ಗಂಟೆ ಕಾರ್ಯಕ್ರಮ ಶುರು ಆಗುತ್ತೆ. ಸರಿಯಾಗಿ 6 ಗಂಟೆಗೆ ಅಭಿಷೇಕ.